ನಿನ್ನ ಕುಪುತ್ರನ ವಿಷ್ಣುವೋ, ಆ ಮಾಯಾವಿ ಬಾಲಕನೋ, ಅಥವಾ ನಿನ್ನ ಷಡ್ಯಂತ್ರವೋ? ಮಾಯಾಸುರ ಕೇಳು. ಹೇಳು. ಈಗ ನಿನಗೋಸ್ಕರ ಉಳ್ದಿರೋದು ಒಂದೇ ಕೆಲ್ಸ. ಹೋಗು, ಕುಡ್ಸು ಅವರಿಗೆ ಕೊನೆ ಹನಿನೂ ಬಿಡದೆ. ಆದ್ರೆ ನೆನ್ಪಿರ್ಲಿ, ನಿನ್ ಮುಂದೆನೆ ಕುಡಿಸ್ಬೇಕು. ಖಂಡಿತ. ಬೇಡ ಸ್ವಾಮಿ, ಬೇಡ. ಮನ್ಸನ್ನ ಇಷ್ಟು ಕಲ್ ಮಾಡ್ಕೋಬೇಡಿ. ನನ್ ಮಗನ ಪ್ರಾಣ ತೆಗಿಬೇಡಿ ಸ್ವಾಮಿ. ಒಂದು ಸಲ ಪಾರಸನ್ನ ಕರೀರಿ, ನಾನು ಅವನನ್ನ ಬದಲಾಯಿಸ್ತೀನಿ. ನಿಮಗ್ ಬೇಕಾದಾಗೆ ಅವ್ನ ನಿಮ್ಮ ಇಚ್ಛೆ ವಿರುದ್ಧವಾಗಿ ಕನಸನ್ನು ಕಾಣೋದಿಲ್ಲ. ನನ್ ಮೇಲ್ ವಿಶ್ವಾಸ ಇಡಿ, ನನ್ ಮಾತನ್ನ ನಂಬಿ ನೀವು. ನನ್ನ ಪುತ್ರನನ್ನೇ ನನ್ನ ವಿರುದ್ಧ ಮಾಡಿದ್ದೀಯ ನೀನು. ನಿನ್ ವಿಶ್ವಾಸ ಕಳ್ಕೊಂಡಾಯ್ತು ನೀನು. ಈಗ ನನ್ಗೆ ವಿಶ್ವಾಸ ಇರೋದು ಕೇವಲ ನನ್ನ ವಿಷದ ಮೇಲೆ ಮತ್ತೆ ನನ್ನ ವಿಶಕ್ತಿ ಯೋಜನೆಗಳ ಮೇಲೆ. ವೈದ್ಯರೇ, ನೀವಂತೂ ತುಂಬಾ ಹೆಸರು ಮಾಡಿದ್ದೀರಾ. ನಿಮ್ಮ ಹೆಸರನ್ನ ಸುತ್ತಮುತ್ತ ಇರೋ 10 ಹಳ್ಳಿಯವರು ಹೇಳ್ತಾರೆ. ನಿಮ್ಮನ್ನ ದೇವ್ರು ಅಂತಾರೆ. ಸತ್ತಿರೋರ್ಗೂ ನೀವು ಜೀವ ಕೊಡ್ತೀರಾ ಅಂತಾರೆ. ಮತ್ತೆ ಯಶೋದೆ ಅತ್ತೆನ ನೀವ್ ಯಾಕೆ ಸರಿ ಮಾಡ್ತಾ ಇಲ್ಲ ವೈದ್ಯರೇ? ನೋಡು, ನಾನು ದೇವ್ರಲ್ಲ ರಾಧೆಪುಟ್ಟಿ. ಆದ್ರೆ ನೀವ್ ವೈದ್ಯರಲ್ವಾ? ಔಷಧಿ ಬಗ್ಗೆ ನಿಮ್ಗೆ ಗೊತ್ತು ತಾನೆ. ಯಾವ್ದಾದ್ರೂ ಒಳ್ಳೆ ಔಷಧಿ ಕೊಟ್ಟು ಯಶೋದೆ ಅತ್ತೆನ ಮೊದಲಿನ ತರ ಮಾಡಿ. ನನ್ ಕೃಷ್ಣ ಹೇಳ್ತಾನೆ, ದೇವ್ರು ಸಮಸ್ಯೆಗೆ ಮೊದಲು ಪರಿಹಾರ ಇಟ್ಟಿರ್ತಾನೆ. ನನ್ಗೆ ಪೂರ್ತಿ ನಂಬಿಕೆ ಇದೆ, ಯಶೋದೆ ಅತ್ತೆಗೆ ಯಾವ್ದಾದ್ರೂ ಒಳ್ಳೆ ಔಷಧಿ ಸಿಕ್ಕೇ ಸಿಗುತ್ತೆ. ರಾಧೆಪುಟ್ಟಿ, ನಾನೆಲ್ಲ ಉಪಚಾರನೂ ಮಾಡಿದೆ. ಇನ್ನು ಯಾವ ಔಷಧಿನೂ ಉಳಿದಿಲ್ಲ. ಸರಿ ವೈದ್ಯರೇ, ಇನ್ನು ನಾನೇ ಯಶೋದೆ ಅತ್ತೆಗೆ ಉಪಚಾರ ಮಾಡ್ತೀನಿ. ನಾನೇ ಇವರಿಗೆ ಔಷಧಿ ಹುಡುಕ್ತೀನಿ. ನಾನೇ ಇವರನ್ನ ಗುಣಪಡಿಸ್ತೀನಿ. ರೋಗ ಇದೆ, ಉಪಚಾರನೂ ಇರಲೇಬೇಕು. ಗೋಕುಲವಾಸಿಗಳೇ, ಇದೇ ಸತ್ಯ. ನೀವು ನಿರಾಶರಾಗಬೇಡಿ. ಯಶೋದೆ ಅತ್ತೆಗೆ ಏನೂ ಆಗಲ್ಲ. ನಾನು ಬೇಗ ಬರ್ತೀನಿ. ಯಶೋದೆ ಅತ್ತೆಗೆ ಔಷಧಿ ತರ್ತೀನಿ. ಹೇ ಪ್ರಭು, ರಾಧೆ ಪುಟ್ಟಿಗಿರೋ ನಂಬಿಕೆನ ಚೂರ್ ಮಾಡಬೇಡ. ನಾರಾಯಣ ನಾರಾಯಣ. ಪ್ರಭು, ತಾವು ಭವಿಷ್ಯ ಬಲ್ಲವರು, ಆದರೆ ನಾನಲ್ಲ. ನನಗೆ ಆಗುತ್ತಿರುವುದರ ಅರಿವೂ ಇಲ್ಲ. ಪ್ರಭು, ನನ್ನ ವ್ಯಾಕುಲತೆಯನ್ನು ದೂರ ಮಾಡಿಕೊಳ್ಳಲು ನಾನು ಗೋಕುಲವಾಸಿಗಳ ನಡುವೆ ಇರಲು ಬಯಸುತ್ತೇನೆ. ಮಾತೆ ಯಶೋದೆಯ ಸಮೀಪವಿದ್ದು ಅವಳ ಸೇವೆ ಮಾಡಲು ಬಯಸುತ್ತೇನೆ. ಪ್ರಭು, ನಿಮ್ಮ ಅಪ್ಪಣೆ ಇದ್ದರೆ ಮಾತ್ರ. ವಿಚಾರ ಉತ್ತಮವಾಗಿದೆ ದೇವರ್ಷಿ. ಧನ್ಯವಾದ ಪ್ರಭು, ಧನ್ಯವಾದ. ಹೇ ನಾರಾಯಣ, ಈ ಮಾಯಾಸುರನ ಸೆರೆಮನೆಯಿಂದ ನನ್ನ ಬಿಡ್ಸು. ನನ್ಗೆ ಇನ್ನಿಲ್ಲಿರಕ್ ಇಷ್ಟ ಇಲ್ಲ. ನಾನು ನಮ್ಮಮ್ಮನ ಹತ್ರ ಹೋಗ್ಬೇಕು ಪ್ರಭು. ಪಾರಸ, ಪಾರಸ, ನಾನಿನ್ನ ಅಮ್ಮನ ಹತ್ರ ಹೋಗಿ ಬರ್ತಿದ್ದೀನಿ. ನೋಡು, ಅವ್ರೇನ್ ಕಳ್ಸಿದಾರೆ ನಿನ್ಗೋಸ್ಕರ. ಪಾರಸ, ಭಯ ಪಡ್ಬೇಡ. ನಾನ್ ನೋಡೋಕೆ ಕ್ರೂರಿ ತರ ಕಾಣ್ತೀನಿ, ಆದ್ರೆ ಹೃದಯದಿಂದ ಕ್ರೂರಿ ಅಲ್ಲ. ಕ್ರೂರಿ ತರ ಕಾಣಿಸ್ಕೊಳ್ಳೋದು ನಿನ್ನ ತಂದೆಗೋಸ್ಕರ ಅಷ್ಟೇ, ಅವನ್ನ ಕಷ್ಟದಿಂದ ಕಾಪಾಡೋದಕ್ಕೆ. ಪಾರಸ, ನಾನ್ ನಿನ್ ತಾಯಿನ ತುಂಬಾ ಗೌರವಿಸ್ತೀನಿ. ಇಲ್ಲಿ ನೋಡು, ಅವರು ನಿನಗೋಸ್ಕರ ಏನು ಉಡುಗೊರೆ ಕಳಿಸಿದ್ದಾರೆ. ಖೀರು, ನೋಡು ನೋಡು, ಬಹಳ ಸ್ವಾದಿಷ್ಟವಾಗಿರೋ ಖೀರನ್ ಕಳಿಸ್ಕೊಟ್ಟಿದ್ದಾರೆ. ಅದು ಅವರೇ ಸ್ವತಃ ಕೈಯಾರೆ ತಯಾರಿಸಿರೋದು. ತಗೋ ತಗೋ ತಿನ್ನು. ಪಾರಸ, ಆ ನಿನ್ನ ಗೆಳೆಯ ಎಲ್ಲಿದ್ದಾನೆ? ಇದರಲ್ಲಿ ಅವನಿಗೂ ಪಾಲಿದೆ. ನಾನು ಇಲ್ಲಿದ್ದೀನಿ ಮಾಯಾಸುರ. ಬಾ ಇಲ್ಲಿ, ನನ್ನ ಹತ್ರ ಬಾ. ನೋಡು, ಮಾತೆ ಸುನಿಧಿ ನಿಮ್ಮಿಬ್ರಿಗೆ ಏನ್ ಕಳ್ಸಿದ್ದಾರೆ. ಏನ್ ಕಳ್ಸಿದ್ದಾರೆ ನೋಡು, ನೀನೇ ನೋಡ್ಬಾ. ಖೀರ. ತುಂಬಾ ರುಚಿಯಾಗಿದೆ. ಖೀರಂದ್ರೆ ನಂಗೆ ತುಂಬಾ ಇಷ್ಟ. ಅವ್ರಿಗೆ ಗೊತ್ತಾಯ್ತು, ಅರ್ಥ ಆಯ್ತು. ನನ್ನ ಅಮ್ಮ ಹೇಳ್ತಾಳೆ, ಅಮ್ಮಂದ್ರಿಗೆ ಅವ್ರ ಮಕ್ಕಳ ಆಸೆ ಹೇಳ್ತಾ ಇದ್ರು ಗೊತ್ತಾಗ್ಬಿಡತ್ತಿ.
ಹಾ ಕೊಡಿ, ಕೀರ್ ನೋಡಿದ್ರೆ ತಿಂದೇ ಇರೋಕ್ಕಾಗಲ್ಲ. ತಗೋ ತಗೋ. ಬಾ ಪಾರಸ, ಕೀರ್ ತಿನ್ನೋಣ. ಖೀರ್ ತಿನ್ನೋದಲ್ಲ, ಸಾವನ್ನೇ ಕರಿತಿರೋದು. ಕೃಷ್ಣ, ಇವನನ್ನ ನೀನ್ ನಂಬೇಡ. ಸರಿಯಾಗಿ ಹೇಳ್ದಿ ನೀನು. ಆದ್ರೆ ಪಾರಸ, ನಿನ್ಗೆ ನನ್ ಮೇಲ್ ಭರವಸೆ ಇದೆಯಲ್ಲ? 100ಕ್ಕೆ 100 ಕಣ್ಮುಚ್ಕೊಂಡು. ಮತ್ ಬಾ, ಕೀರ್ ತಿನ್ನೋಣ. ಇಲ್ಲಿ ಎಷ್ಟೊಂದು ಗಿಡಮೂಲಿಕೆಗಳಿವೆ. ಹೇ ವನದೇವತೆ, ನನಗೆ ಸಹಾಯ ಮಾಡು. ನನಗೆ ಸರಿಯಾಗಿರೋ ಔಷಧಿ ಹೇಳು. ಅದರಿಂದ ಯಶೋದತ್ತೆ ಬೇಗ ಗುಣ ಆಗಿ ಮೊದ್ಲಿನ ತರ ಆಗ್ಬೇಕು. ದಯವಿಟ್ಟು ಹೇಳು, ಆ ಗಿಡಮೂಲಿಕೆ ಯಾವುದು? ಎಲ್ಲೋ ಒಂದ್ ಕಡೆ ಯಾವ್ದಾದ್ರೂ ಒಂದು ಗಿಡಮೂಲಿಕೆ ಖಂಡಿತ ಇರುತ್ತೆ. ಅದರಿಂದ ನನ್ನ ಯಶೋದತ್ತೆ ಮತ್ತೆ ಸರಿ ಹೋಗ್ತಾಳೆ. ರಾಧೆ ರಾಧೆ, ನಾವು ಬಂದ್ಬಿಟ್ವಿ. ಮತ್ತೆ ಗಿಡಮೂಲಿಕೆ ಹುಡುಕಿ ಯಾಕೆ ನಿಂತಿದ್ದೀರಾ? ಹೋಗಿ ಬೇಗ ಹುಡುಕಿ. ರಾಧೆ, ನೀನು ವೈದ್ಯರು ಹೇಳಿದ ಮಾತನ್ನ ಮರಿತಿದ್ಯಾ? ಅವರು ಯಾರ ಜೀವಕ್ಕೂ ಮತ್ತೆ ಸಾವುಗೂ ಭವಿಷ್ಯವಾಣಿ ಹೇಳಲ್ಲ. ಹೇಳಿದ್ರು ಅದು ಸುಳ್ಳಾಗತ್ತೆ. ನಾನು ಗಿಡಮೂಲಿಕೆನ ಹುಡುಕಿ ತೋರಿಸ್ತೀನಿ. ಆತರ ಯಾವ ಗಿಡಮೂಲಿಕೆನೂ ಇಲ್ಲ ರಾಧೆ. ಆ ತರ ಗಿಡ ಇದ್ದಿದ್ರೆ ವೈದ್ಯರಿಗೆ ಗೊತ್ತಿರ್ತಿತ್ತಾನೆ. ಅವ್ರಿಗೆ ಅದು ಗೊತ್ತಿಲ್ಲ. ನಾನು ಅವ್ರಿಗೆ ಹುಡುಕ್ ತೋರಿಸ್ತೀನಿ. ರಾಧೆ ರಾಧೆ, ಮುಂದೆ ಹೋಗ್ಬೇಡ. ಮುಂದೆ ಬರೀ ಮುಳ್ಳಿನ ಪದಗಳೇ ಇವೆ. ಯಾವ ಮದ್ದಿನ ಗಿಡಗಳು ಇಲ್ಲ. ಹಾರಾದೆ ತಿರುಗ್ ಬಂದ್ಬಿಡು. ನಾನ್ ಬರೋದಿಲ್ಲ. ಔಷಧಿ ಗಿಡ ನನ್ ಕೈ ಸಿಗ್ದೆ ನಾನ್ ಬರೋದಿಲ್ಲ. ರಾಧೆ, ಯೋಚನೆ ಮಾಡು. ಏನು ಮಾಡಕ್ಕಾಗಲ್ಲ. ಯಶೋದೆ ಅತ್ತೆ ಆಸೆನ ಬಿಟ್ಬಿಡು ರಾಧೆ. ನೀವು ಈ ತರ ಮಾತಾಡೋದನ್ನ ನಿಲ್ಸಿ. ಅಶುಭ ಮಾತುಗಳನ್ನ ಆಡ್ಬೇಡಿ. ಯಶೋದೆ ಅತ್ತೆಗೆ ಏನೂ ಆಗೋದಿಲ್ಲ. ಅಲ್ದೆ ನನ್ ಕೃಷ್ಣಂಗೂ ಏನೂ ಆಗೋದಿಲ್ಲ. ಯಶೋದೆ ಅತ್ತೆನೂ ಸರಿ ಹೋಗ್ತಾರೆ, ಜೊತೆಗೆ ನನ್ ಕೃಷ್ಣನೂ ತಿರುಗಿ ಬಂದ್ಬಿಡ್ತಾನೆ. ನಾನಿನ್ನು ತುಂಬಾ ತಡ ಮಾಡೋ ಹಾಗಿಲ್ಲ. ನಾನು ಆದಷ್ಟು ಬೇಗ ಈ ಉಂಗ್ರ ತಗೊಂಡು ಗೋಕುಲಕ್ಕೆ ಹೋಗ್ಬೇಕು. ಕೃಷ್ಣನ್ಗೇನೂ ಆಗಿಲ್ಲ ಅಂತ ಎಲ್ಲರಿಗೂ ಹೇಳ್ಬೇಕು. ಅವನ ಉದ್ದೇಶ ಪೂರ್ತಿ ಮಾಡಿ ಬೇಗ ಬರ್ತಾನೆ ಅಂತ. ಕೃಷ್ಣನ ಉಂಗ್ರನ ನಾನು ರಾಧೆ ಕೈಗೆ ಕೊಡ್ಬೇಕು. ಗೋಕುಲದವ್ರಿಗೆ ಬೇಗ ರಾಧೆ ಮೇಲೆ ನಂಬಿಕೆ ಬರುತ್ತೆ. ಪಾರಸ, ನನ್ ಗೊತ್ತಿದೆ ನಿನ್ ತುಂಬಾ ಹಸು ಆಗಿದೆ. ಹೌದು, ತುಂಬಾ ಹಸುವಾಗ್ತಿದೆ. ಬೇಗ ತಿನ್ನೋಣ. ಆದ್ರೆ ಪಾರಸ, ನನ್ಗೆ ನಿನ್ಕಿಂತ ತುಂಬಾ ಹಸು ಆಗಿದೆ. ಮತ್ತೆ ಬಾ, ಇಬ್ರು ಜೊತೆಗ್ ತಿನ್ನೋಣ. ಇಲ್ಲ ಪಾರಸ, ಒಟ್ಟಾಗಿ ತಿನ್ಬೇಕಾದ್ರೆ ನೀನ್ ಜಾಸ್ತಿ ತಿನ್ಬಿಟ್ರಿ. ಇಲ್ಲ, ತಿನ್ನಲ್ಲ, ಖಂಡಿತ ಇಲ್ಲ. ಅಮ್ಮ ಹೇಳ್ತಾಳೆ, ಹಸು ಇದ್ದಾಗ ರುಚಿ ಗೊತ್ತಾಗಲ್ಲ. ಮುರ್ದಿರೋ ಮಂಚನ ಹತ್ರ ತಿನ್ಬಿಡ್ತಾರೆ. ಇದ್ರ ಅರ್ಥ ಮೊದ್ಲು ನಾನ್ ತಿಂತೀನಿ. ಒಂದ್ ತುತ್ ನಾನು, ಒಂದ್ ತುತ್ ನೀನು. ಆಗ್ಲಿ. ಸರಿ, ಒಳ್ಳೇದೆ. ಮೊದ್ಲು ತಿಂದವನು ಮೊದ್ಲು ಸಾಯ್ತಾನೆ. ಆಮೇಲೆ ಪಾರಸಂಗೆ ನಾನೇ ತಿನ್ನಿಸ್ತೀನಿ. ಹೇಗಿದೆ ಕೀರು? ತುಂಬಾ ರುಚಿ ಇದೆ. ಇಂಥ ಪಾಯಸ ನಾನು ಇದಕ್ಕೂ ಮೊದಲು ತಿನ್ಲೇ ಇಲ್ಲ. ನನ್ಗನ್ಸ್ತಾ ಇದೆ ಇದ್ ಬರೀ ಪಾಯಸ ಅಲ್ಲ, ಅಮೃತ ಇರ್ಬೇಕು. ಇದು ಸಾಧ್ಯನೇ ಇಲ್ಲ. ಕಾಳಿಂಗನ ವಿಷದಿಂದ ಇವರು ಉಳಿಯೋದು ಅಸಾಧ್ಯ. ತಗೋ, ಇನ್ನು ತಿನ್ನು. ಆದ್ರೆ ಇವರಿಬ್ರು ಖೀರನ್ನ ತಿಂತಿರೋದನ್ನ ನೋಡಿದ್ರೆ ಖೀರ್ ಮುಗ್ದೆ ಹೋಯ್ತು. ಅಸಂಭವ. ಏನೋ ರಹಸ್ಯ ಇದೆ. ಅದೇನು ಅಂತ ಕಂಡು ಹಿಡಿಬೇಕು. ರಾಧೆ, 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 ರಾಧೆ. ಇದು ಕಾಳಿಂದಿ ಧ್ವನಿ ಅಲ್ವಾ? ರಾಧೆ, ಕಾಳಿಂದಿ ನೀನಾ? ರಾಧೆ, ರಾಧೆ, ನಿನ್ಗೆ ಏನಾಯ್ತು? ಕೃಷ್ಣ ಸಂದೇಶ ಕಳಿಸಿದಾನೆ. ಕೃಷ್ಣ, ಕೃಷ್ಣ,
ಅಂದ್ರೆ ನನ್ ಕೃಷ್ಣ ಸಂದೇಶ ಕಳ್ಸಿದಾನ? ಹಾ ರಾಧೆ, ಹಾ. ಎಲ್ಲಿದ್ದಾನೆ? ಹೇಗಿದ್ದಾನೆ? ಅವನ್ಗೇನು ಆಗಿಲ್ಲ ತಾನೆ? ರಾಧೆ, ಕೃಷ್ಣ ನಿಂಗೆ ಸಂದೇಶ ಕೊಡೋಕ್ ಹೇಳಿದ್ದಾರೆ. ಅವರು ಚೆನ್ನಾಗಿದ್ದಾರೆ, ಮತ್ತೆ ಬೇಗ ನಿಮ್ಮೆಲ್ಲರ ಹತ್ರ ಬಂದ್ಬಿಡ್ತಾರೆ. ನೀವ್ ಯಾರು ಚಿಂತೆ ಮಾಡ್ಬೇಡಿ ಅಂತಾನು ಹೇಳಿದ್ದಾರೆ. ಆದ್ರೆ ಅವನು ನಿಮ್ಗೆ ಎಲ್ ಸಿಗ್ತ ಕಾಳಿಂದಿ? ಅವನು ವಿಷ ಇರೋ ಯಮುನೆಗಾರಿದ್ದ ಚೆಂಡ್ ತರೋಕೆ. ನೀನು ನನ್ನ ಮನ್ಸಿನ ಸಮಾಧಾನಕ್ಕಾಗಿ ಸುಮ್ಮನೆ ಹೇಳ್ತಿಲ್ಲ ಅಲ್ವಾ ಕಾಳಿಂದಿ? ಇಲ್ಲ ಇಲ್ಲ, ಇಲ್ಲಿ ನೋಡು, ನಿಮ್ಗೆ ನಂಬಿಕೆ ಬರೋಕೆ ಈ ಉಂಗ್ರ ಕೊಟ್ಟಿದ್ದಾರೆ. ಆಗ ಯಶೋದೆ ಅಮ್ಮನ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಕಾಳಿಂದಿ, ನೀನು ಕೃಷ್ಣನ್ ಸಂದೇಶ ತಂದು ತುಂಬಾ ದೊಡ್ಡ ಉಪಕಾರ ಮಾಡಿದ್ಯಾ ಕಾಳಿಂದಿ. ನಿನ್ಗೆ ಕಲ್ಪನೆಯೂ ಇಲ್ಲ ಒಂದೇ ಸಾರಿ ನೀನು ಎಷ್ಟು ಜನರಿಗೆ ಉಪಕಾರ ಮಾಡಿದೆ ಅಂತ. ಎಷ್ಟು ಜನರಿಗೆ ಜೀವ ಕೊಟ್ಟಿದ್ಯಾ. ರಾಧೆ, ಈ ಉಂಗ್ರನ ಯಶೋದೆ ಅಮ್ಮ ಕೊಟ್ಬಿಡು. ನೋಡಿದ್ರ, ನಾವಿಲ್ಲಿ ಔಷಧಿ ಹುಡ್ಕೋಕ್ ಬಂದ್ವಲ್ಲ, ಅದು ನಮ್ಗೆ ಸಿಕ್ಬಿಡ್ತು. ನಾವು ಆದಷ್ಟು ಬೇಗ ಯಶೋದತ್ತೆ ಹತ್ರ ಹೋಗ್ಬೇಕು. ಈ ಉಂಗ್ರನ ನಾವು ಅವ್ರಿಗೆ ತೋರಿಸ್ಬೇಕು. ಸರಿ, ಹೋಗು. ನನ್ಗೆ ಕೃಷ್ಣನ್ ನೆನಪು ತುಂಬಾ ಕಾಡ್ತಿದೆ ಅಂತ ಅವನ ಹತ್ರ ಹೇಳು. ಸರಿ, ಹೇಳ್ತೀನಿ. ಯಶೋದೆ ಅತ್ತೆ, ನಂದ ಮಾವ, ಎಲ್ಲರೂ ಕೇಳಿ, ಕೃಷ್ಣಂಗೆ ಏನೂ ಆಗಿಲ್ಲ. ಕೃಷ್ಣ ಚೆನ್ನಾಗಿದ್ದಾನೆ. ಕಂದ, ಕೃಷ್ಣ. ಹರೇ ರಾಮ ಹರೇ ವಿಷ್ಣು. ಹೇಳು ಕೃಷ್ಣಯ್ಯ ಅಡಗಿಹೆಯಲ್ಲಿ, ನೋಡು ಬಾರೋ ನೊಂದಿಹಳು ಅಮ್ಮ ಇಲ್ಲಿ. ಹೇಳು ಕೃಷ್ಣಯ್ಯ ಅಡಗಿಹೆಯಲ್ಲಿ, ನೋಡು ಬಾರೋ ನೊಂದಿಹಳು ಅಮ್ಮ ಇಲ್ಲಿ. ನಿನ್ನ ಹುಡುಕುವುದು ನಾವಿನ್ನೆಲ್ಲಿ, ನೋಡು ಬಾ ನಿನ್ನಮ್ಮ ಸಾವ ಬಾಗಿಲಲ್ಲಿ. ರೋದಿಸುತ್ತಿಹುದು ಗೋಕುಲದೆದೆಯು, ಗೋವಳರೊಡಲನು ಸುಡಲುರಿಯು. ನಂದನ ನಯನದಿ ನಿಲ್ಲದ ಧಾರೆ, ಅಣ್ಣ ಬಲನದೋ ಮುದುಡಿದ ಮೋರೆ. ಕಣ್ಣೀರು ಹೊಮ್ಮಿದೆ ಕಣ ಕಣದಲ್ಲಿ, ನೋಡು ಬಾರೋ ನೊಂದಿಹಳು ಅಮ್ಮ ಇಲ್ಲಿ. ಹೇಳು ಕೃಷ್ಣಯ್ಯ ಅಡಗಿಹೆಯಲ್ಲಿ, ನೋಡು ಬಾರೋ ನೊಂದಿಹಳು ಅಮ್ಮ ಇಲ್ಲಿ. ಮಾತೆ ಯಶೋದೆಯ ಕಂಗಳ ಬೆಳಕೆ, ನೀರಕ್ಷಕ ಗೋಕುಲಕ್ಕೆ. ನೀನಲ್ಲದೆ ಗತಿ ಯಾರಿ ಜನಕ್ಕೆ, ಸಂಕಟಗಳ ಕಳೆಯಲಿಕ್ಕೆ. ನೀ ಬರದೆ ಕಾಪಾಡುವರಿಲ್ಲ ಇಲ್ಲಿ, ನೋಡು ಬಾರೋ ನೊಂದಿಹಳು ಅಮ್ಮ ಇಲ್ಲಿ. ಹೇಳು ಕೃಷ್ಣಯ್ಯ ಅಡಗಿಹೆಯಲ್ಲಿ, ನೋಡು ಬಾರೋ ನೊಂದಿಹಳು ಅಮ್ಮ ಇಲ್ಲಿ. ನಿನ್ನ ಹುಡುಕುವುದು ನಾವಿನ್ನೆಲ್ಲಿ, ನೋಡು ಬಾ ನಿನ್ನಮ್ಮ ಸಾವ ಬಾಗಿಲಲ್ಲಿ. ಕೃಷ್ಣ, ಯಶೋದೆ, 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 ಯಶೋದೆ.
ಮಾಡಕ್ಕೆ ಇಷ್ಟ ತಡ ಯಾಕೆ ಮಾಡ್ದೆ ಮಗಳೇ? ನಾನು ಓಡ್ತಾ ಓಡ್ತಾ ಬಂದೆ ಅಮ್ಮ, ತುಂಬಾ ವೇಗವಾಗಿ. ನನ್ ಗೆಳತಿಯರನ್ನೇ ಕೇಳು. ಯಶೋದೆ ಅತ್ತೆ, ಯಶೋದೆ ಅತ್ತೆ, ನೀವು ನಿಮ್ ರಾಧೆ ಪುಟ್ಟಿ ಹೇಳಿದ ಸಮಯಕ್ಕೆ ಬರ್ತಾಳೆ ಅಂತ ನಂಬ್ಕೊಂಡು ಕಾಯ್ಲೇ ಇಲ್ಲ. ಕೃಷ್ಣ ಉಂಗ್ರ ಕಳ್ಸಿದಾನೆ. ಕೃಷ್ಣಂಗೆ ಏನೂ ಆಗಿಲ್ಲ ಯಶೋದತ್ತೆ, ಈಗಾದ್ರೂ ಹೇಳಿ. ಅತ್ತೆ, ಅತ್ತೆ, ಕೃಷ್ಣ ಕಳ್ಸಿರೋ ಈ ಉಂಗ್ರನ ನಾನು ಯಶೋದೆ ಅತ್ತೆ ಬೆರಳಿಗೆ ಹಾಕ್ತೀನಿ. ಅತ್ತೆ, ಕಣ್ ಬಿಡಿ ಅತ್ತೆ. ನಂದಣ್ಣ, ನಂದಣ್ಣ, ನನ್ನ ರಾಣಿ ಕೈ ನೋಡಿ. ನನ್ ಕಂದ, ಇದಂತೂ ಚಮತ್ಕಾರನೇ. ಚಮತ್ಕಾರನೇ ನಡೆದೋಯ್ತು. ಆ ದೇವರು ದೊಡ್ಡವನು. ಚಮತ್ಕಾರನೇ ನಡೆದೋಯ್ತು. ನಂದರಾಣಿಗೆ ಜೀವ ಬಂತು. ನಂದರಾಜ, ಇದಂತೂ ರಾಧೆ ಪುಟ್ಟಿ ಮಾಡಿದ ಪವಾಡ. ನನ್ನ ಔಷಧಿಯಿಂದ ಏನೂ ಆಗ್ಲಿಲ್ಲ, ಆದ್ರೆ ರಾಧೆ ಪುಟ್ಟಿ ಪವಾಡನೇ ಮಾಡಿದ್ಲು. ಇವಳ ನಂಬಿಕೆ ಫಲಪ್ರದವಾಯಿತು. ಅತ್ತೆ ಯಾರ ಮೇಲೆ ಜೀವ ಇಟ್ಕೊಂಡಿದ್ದಾರೋ ಅವರೇ ಅತ್ತೆ ಜೀವ ಉಳಿಸಿದ್ದು. ನಾನಂತೂ ಕೇವಲ ಕೃಷ್ಣನ್ ಸಂದೇಶ ಮಾತ್ರ ಕೊಟ್ಟಿದ್ದು ನಿಮ್ಗೆಲ್ಲ. ನಂದರಾಜ, ನನ್ನ ಕೃಷ್ಣನ ಹತ್ರ ಕರ್ಕೊಂಡು ಹೋಗಿ. ನಂದರಾಜ, ನನ್ನ ಕಂದನ ಹತ್ರ ಕರ್ಕೊಂಡು ಹೋಗಿ. ನಂದರಾಜ. ಹಾ ಯಶೋದೆ, ಖಂಡಿತ ನಾನು ನಿನ್ನ ಕೃಷ್ಣನ ಹತ್ರ ಕರ್ಕೊಂಡು ಹೋಗ್ತೀನಿ. ನಡಿ. ಗೋಕುಲ ವಾಸಿಗಳೇ, ನಾವು ಎಲ್ಲರೂ ಸೇರಿ ಯಮುನಾ ತೀರದ ಹತ್ರ ಹೋಗಿ ಕೃಷ್ಣನ್ಗೋಸ್ಕರ ಕಾಯೋಣ. ನಾನ್ ಮನ್ಸ್ ಮಾಡಿದ್ರೆ ನನ್ನ ವಿಷಯದ ಒಂದ್ ಹನಿ ಸಾಕು, ನಿನ್ನ ಜೀವನದ ಲೀಲೆನ ನಿಲ್ಸ್ಬಿಡ್ತೀನಿ. ಈ ಸತ್ಯ ನಿನಗೂ ಸ್ಪಷ್ಟವಾಗಿ ಗೊತ್ತಿದೆ ಮಾಯಾಸುರ. ಗೊತ್ತಿದೆ, ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ನನಗೆ ಮೃತ್ಯುದಂಡ ನೀಡೋದ್ರಿಂದ ಸತ್ಯ ಇರೋದು ಸತ್ಯ ಅದಲ್ಲ ಮಾಯಾಸುರ. ಸತ್ಯ ಏನಂದ್ರೆ ನೀನು ಸತ್ಯದ ಹಿಂದೆ ನಿನ್ನ ಅಸಫಲತೆ ಅಡಗಿಸ್ತಿದೀಯಾ. ಯಾರ ವಿಷದಿಂದ ಪೂರ್ತಿ ಜಗತ್ತೇ ಸ್ಮಶಾನವಾಗಿ ಬದಲಾಗ್ಬಿಡುತ್ತೋ ಆ ವಿಷದಿಂದ ಮಾಡಿರೋ ಪಾಯಸ ತಿಂದ್ರು ಅವರಿಬ್ರು ಬಾಲಕರು ಜೀವಂತವಾಗಿ ಹೇಗಿದ್ದಾರೆ? ಇದು ಖಂಡಿತ ಸಾಧ್ಯನೇ ಇಲ್ಲ. ನಾನು ಸತ್ಯ ಹೇಳ್ತೀನಿ ನಾಗರಾಜ,
ನಾನು ಆ ಖೀರನ್ನ ನನ್ನ ಕೈಯಾರೆ ಆ ಇಬ್ರು ಬಾಲಕರಿಗೆ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ನನ್ನ ಕಣ್ಣಾರೆ ಅವರದನ್ನ ತಿನ್ನೋದನ್ನ ನೋಡಿದ್ದೀನಿ. ಮತ್ತವರು ಜೀವಂತವಾಗಿ ಹೇಗಿದ್ದಾರೆ? ಆ ವಿಷಯ ಮಾತ್ರ ನನಗಿನ್ನೂ ಅರ್ಥನೇ ಆಗ್ತಿಲ್ಲ. ಅಷ್ಟೆಲ್ಲ ವಿಷ ಇರೋ ಖೀರನ್ನ ತಿಂದ ಮೇಲೂ ಅವ್ರಿಗೇನೂ ಆಗಿಲ್ಲ. ಹಾಗಾಗಿ ಶೀಘ್ರವಾಗಿ ನಿನ್ನ ಹತ್ರ ಬಂದಿದ್ದು. ಯಾಕಂದ್ರೆ ನೀನ್ ಅವ್ರಿಗೆ ಪಾಯಸ ತಿನ್ಸ್ಲೇ ಇಲ್ಲ. ನೀನು ಪಾಯಸವನ್ನೇ ಬದಲಾಯಿಸಿದ್ದೀಯಾ. ನೀನು ನನ್ಗೆ ಮೋಸ ಮಾಡ್ತಿದ್ದೀಯಾ ಮಾಯಾಸುರ. ನಾಗರಾಜ, ನಾನ್ ಸತ್ಯ ಹೇಳ್ತಿದ್ದೀನಿ. ನಾನು ಯಾವ ಮೋಸನೂ ಮಾಡಿಲ್ಲ ನಿನಗೆ. ನಾನು ಆ ಖೀರನ್ನು ಬದಲಾಯಿಸಿಲ್ಲ. ಮತ್ತೆ ನೀನೇ ಹೇಳು, ಅವ್ರು ಯಾಕೆ ಸಾಯ್ಲಿಲ್ಲ? ಯಾರು ಕಾಪಾಡಿದ್ದು ಅವರನ್ನ ನನ್ನ ವಿಷದಿಂದ? ಅವ್ರೇನು ಅಮೃತ ಕುಡ್ಕೊಂಡ್ ಬಂದಿದ್ರಾ? ಇಲ್ಲ. ಮತ್ ಹೇಗ್ ಉಳ್ಕೊಂಡ್ರು? ನನಗಂತೂ ಅನ್ನಿಸ್ತಿದೆ ನಾಗರಾಜ, ಯಾವುದೋ ಒಂದು ಅದೃಶ್ಯ ಶಕ್ತಿನೇ ಅವರನ್ನ ಕಾಪಾಡ್ತಿದೆ. ಬಹಳ ಆಯ್ತು ನೆಪಗಳು. ಸತ್ಯ ಏನಂದ್ರೆ ನೀನು ಆ ಮಾಯಾವಿ ಬಾಲಕನ್ ಮಾಯೆಗೆ ಭಯ ಪಡ್ತಿದೀಯಾ. ಇನ್ನು ನಿನ್ನಿಂದ ಈ ಕಾರ್ಯ ಆಗೋದಿಲ್ಲ. ಇದಕ್ಕಾಗಿ ಈಗ ನಾನು ಬೇರೆ ಯಾರನ್ನಾದ್ರೂ ಕರೀಲೇಬೇಕು. ಯಾರನ್ನ? ಇನ್ಯಾರಿದ್ದಾರೆ ಅಂತವ್ರು ಈ ಕಾರ್ಯ ಮಾಡೋಕೆ? ಅಗ್ನಿ ಅವಳ ಜೊತೆಗಾರ, ಕಾಲ ಇವಳಿಗೆ ದಾಸ, ಮತ್ತು ನಾನು ನಾಗರಾಜ ಕಾಳಿಂಗ ಇವಳಿಗೆ ಪ್ರಭು. ಅವಳೇ ಕಾಪಾಡ್ತಾಳೆ, ಅವಳೇ ಪೂರ್ತಿ ಮಾಡ್ತಾಳೆ ಈ ಕೆಲಸನ. ಮತ್ತೆ ನೀನು ಮಾಯಾಸುರ, ನನ್ನ ಇಬ್ರು ವಿರೋಧಿಗಳ ಮೇಲೆ ನಿನ್ ದೃಷ್ಟಿ ಇಟ್ಟಿರ್ಬೇಕು. ನೆನ್ಪಿರ್ಲಿ, ಅವ್ರು ಇಲ್ಲಿಂದ ತಪ್ಸ್ಕೊಳ್ಳೋ ಹಾಗಿಲ್ಲ. ನಿಶ್ಚಿಂತೆಯಿಂದ ಇರೋ ಕಾಳಿಂಗ, ನಾನು ನನ್ನ ತೀವ್ರ ದೃಷ್ಟಿ ಇಟ್ಟಿರ್ತೀನಿ. ಅಲ್ಲಿ ಎಲ್ಲೂ ಹೋಗಲ್ಲ ಅವರು. ಆದ್ರೆ ಯಾರವಳು ನಿನ್ಗೆ ಅವಳ ಮೇಲೆ ಇಷ್ಟೊಂದು ವಿಶ್ವಾಸ ಇದೆಯಲ್ಲ? ನನ್ನ ಪತ್ನಿ, ನನ್ನ ಎರಡನೇ ಪತ್ನಿ ಕಾಳಿಕಾ. ಅವಳು ತನು ಮನಗಳಿಂದ ನನ್ನನ್ನು ಪ್ರೀತಿಸ್ತಾಳೆ. ಅವಳಿಗೆ ನನ್ನ ಉಪೇಕ್ಷೆನೂ ಪ್ರೀತಿಯೇ, ಮತ್ತು ಯಾತನೆ ಅಂದ್ರೆ ಕೋಮಲ ಸ್ಪರ್ಶ. ನನ್ನ ಪ್ರಿಯ ಪತ್ನಿನೇ ಮಾಡ್ತಾಳೆ ಇನ್ನು ಈ ಕೆಲ್ಸಾನ. ನನ್ನ ಹೃದಯಕ್ಕೆ ಚುಸ್ತಿರೋ ಮುಳ್ಳನ್ನ ಈಗ ಅವಳೇ ತೆಗಿತಾಳೆ. ಕಾಳಿಕಾ! ಹೇ ಪ್ರಭು, ನನ್ ಬುದ್ಧಿ ಬಂದಾಗಿಂದ ನಾನು ಇದನ್ನೇ ಕೇಳಿದ್ದೀನಿ, ನೀನು ನಿನ್ ಭಕ್ತರನ್ನ ಕಾಪಾಡ್ತೀಯ ಅಂತ. ಅವ್ರಿಗೆ ಯಾವತ್ತೂ ನಿರಾಸೆ ಮಾಡಲ್ಲ. ನನ್ಗೂ ನಿರಾಸೆ ಮಾಡಬೇಡ ಪ್ರಭು. ನನ್ನ ಮನಸ್ಸಿನ ಆಸೆ ಈಡೇರಿಸು. ಪಾರಸ, ಕೃಷ್ಣ, ನೀನಾ? ಏನ್ ವಿಷಯ? ಇನ್ನೂ ಎಚ್ಚರವಾಗಿದ್ಯಾ? ನಿದ್ದೆ ಬರ್ತಿಲ್ಲ. ಕಣ್ಣಲ್ಲಿ ನೀರೇ ಬರ್ತಿದ್ರೆ ನಿದ್ರೆ ಹೇಗ್ ಬರುತ್ತೆ? ಏನಾಯ್ತು? ಇಷ್ಟು ಬೇಸರದಲ್ಲಿದ್ಯಾ? ಎಷ್ಟು ದಿನ ಆಯ್ತು. ಮಲ್ಗಕ್ ಮುಂಚೆ ಅಮ್ಮನ್ ಕತೆ ಕೇಳಿ. ಹೌದಾ, ಇದ ಕಾರಣ ನಿಂಗೆ ನಿದ್ರೆ ಬರ್ದೇ ಇರೋದಿಕ್ಕೆ? ಅವ್ರ ಕತೆ ಕೇಳಲಿಲ್ಲ ಅಂದ್ರೆ ನಂಗ್ ನಿದ್ದೆನೆ ಬರಲ್ಲ. ನಾನು ಕತೆ ಕೇಳ್ತಾ ಕೇಳ್ತಾ ಯಾವಾಗ ಮಲ್ಗ್ತಿದ್ನೋ ನನ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಸರಿ, ಹಾಗಾದ್ರೆ ನಾನ್ ನಿನ್ಗೆ ಇವತ್ತು ಕತೆ ಹೇಳ್ತೀನಿ. ಅಂತೂ ಕೊನೆಗೂ ನನ್ ಸ್ವಾಮಿಗ್ ನನ್ ನೆನಪು ಬಂದೇ ಬಿಡ್ತು. ನಿನ್ ನೆನಪಂತೂ ಯಾವಾಗ್ಲೂ ಆಗುತ್ತೆ ಪ್ರಿಯೆ. ಆದ್ರೆ ಕೇವಲ ಶಬ್ದಗಳಲ್ಲಿ, ಹೃದಯದಲ್ಲ. ನಿಮ್ಗೆ ಹೃದಯದಲ್ಲಿ ಪ್ರೀತಿ ಇದ್ರೆ ಇಲ್ಲಿ ಕೇವಲ ನೀವು ಮತ್ತೆ ನಾನಿರ್ಬೇಕು. ಹೋಗಾಯ್ತು ಅವನು. ನಾನು ನಿನ್ನನ್ನ ಪಟ್ಟದ್ರಾಣಿ ಮಾಡಬೇಕಾಗಿತ್ತು, ಆ ಸುನಿಧಿನಲ್ಲ. ನಿನ್ ಯೋಗ್ಯತೆನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ನಿಂಗೊಂದು ವಚನ ಕೊಡ್ತೀನಿ. ನಾಗವಂಶದ ಉತ್ತರಾಧಿಕಾರಿ ಇನ್ನು ನಿನ್ ಪುತ್ರ ಆಗ್ತಾನೆ. ಆದ್ರೆ ಯಾವ ಪುತ್ರನ ನೀವು ಉತ್ತರಾಧಿಕಾರಿ ಅಂತ ಘೋಷಿಸಿದ್ದೀರೋ ಅವನ್ ಕತೆ? ಒಂದೇ ಸಿಂಹಾಸನದಲ್ಲಿ ಇಬ್ರು ಉತ್ತರಾಧಿಕಾರಿಗಳು ಕೂರ್ತಾರೇನು? ಆಗಲ್ಲ. ಅಂದ್ರೆ ನಿನ್ ಪುತ್ರನ್ನ ಸಿಂಹಾಸನದ ಮೇಲೆ ಕೂರ್ಸೋಕೆ ಪಾರಸನ್ ಹತ್ಯೆ ಮಾಡ್ಬೇಕು ನೀನು. ನೀವ್ ಸತ್ಯ ಹೇಳ್ತಿದ್ದೀರಾ? ಬಾಯಿಂದಲ್ಲ, ಹೃದಯದಿಂದ ಹೇಳ್ತಿದ್ದೀನಿ. ಇನ್ನು ನೀವೇನ್ ಯೋಚನೆ ಮಾಡಬೇಡಿ. ಪಾರಸನ್ನ ಬಹಳ ಬೇಗ ನಾನು ಅಗ್ನಿದೇವಂಗೆ ಉಡುಗೊರೆಯಾಗಿ ಕಳಿಸ್ಬಿಡ್ತೀನಿ. ಅಗ್ನಿದೇವನ್ ಕತೆ? ಇಲ್ಲ ಇಲ್ಲ ಕೃಷ್ಣ, ನೀನು ಅಗ್ನಿದೇವನ್ ಕತೆ ಹೇಳೋದ್ ಬೇಡ. ನನ್ಗೆ ಅಗ್ನಿ ಅಂದ್ರೆ ಹೆದರಿಕೆ ಆಗುತ್ತೆ. ಅವನ್ ಕೆಂಪಾದ ರೂಪ
ಮತ್ತೆ ಆಕಾಶ ತನಕ ಹೋಗೋ ಅವ್ನ್ ಜ್ವಾಲೆ ನೋಡಿ. ಅವನು ಯಾವುದೇ ವಸ್ತುನ ಸೋಕಿದ್ರು ಅದು ಜೀವಂತ ಉಳಿಯೋದಿಲ್ಲ. ಅವನು ಎಲ್ಲನೂ ಬೂದಿ ಮಾಡ್ಬಿಡ್ತಾನೆ. ಅವನ್ಗೆ ಯಾವಾಗ್ಲೂ ತುಂಬಾ ಕೋಪ. ಅದಕ್ಕೆ ನೀನು ಬೇರೆ ಕತೆ ಹೇಳು. ಆತರ ಏನಿಲ್ಲ ಪಾರಸ, ನಾನ್ ನಿನ್ಗೆ ಒಂದ್ ಕತೆ ಹೇಳಿದ್ಮೇಲೆ ನಿನ್ಗೆ ಆಗ ಅರ್ಥ ಆಗತ್ತೆ ಅವನ್ ಮಹಿಮೆ. ಮತ್ತೆ ಈ ಕತೆನ ನನ್ನ ಅಮ್ಮ ನನ್ಗೆ ಹೇಳಿತು. ನನ್ ಹಾಗೇನೆ ಮಲ್ಗುವಾಗ ನೀನು ನಿಮ್ಮ ಅಮ್ಮನ ಕತೆ ಕೇಳಿ ಮಲ್ತಿದ್ದ ಕೃಷ್ಣ? ನಾ ಕೇಳ್ತೀನಿ. ಕತೆ ಕೇಳ್ತಾ ಇದ್ರೆ ನನ್ಗೆ ನಿದ್ರೆನೆ ಬರಲ್ಲ. ಮತ್ತೆ ಕತೆ ಹೇಳ್ತಾ ಇದ್ರೆ ಅಮ್ಮಂಗೂ ಅಷ್ಟೇ ನಿದ್ರೆನೆ ಬರಲ್ಲ. ನಂದರಾಜ, ನನ್ನ ಕಂದ ಇನ್ನೂ ಬಂದಿಲ್ಲ. ನಂದರಾಜ, ಯಶೋದೆ, ನಿನ್ನ ಆರೋಗ್ಯ ಸರಿಯಿಲ್ಲ. ನೀನು ವಿಶ್ರಾಂತಿ ತಗೋಬೇಕು. ನೀವೆಂತ ಮಾತಾಡ್ತಿದ್ದೀರಾ ನಂದರಾಜ? ನನ್ನ ಕೃಷ್ಣನ ಅಪಾಯದಲ್ಲಿ ಬಿಟ್ಟು ನಾನು ಹೇಗ್ ವಿಶ್ರಾಂತಿ ತಗೊಳ್ಳಿ ಹೇಳಿ? ನಿಮ್ಗೆ ಆ ಕಾಳಿಂಗನಾಗನ ಸ್ವಭಾವ ಗೊತ್ತಿದ್ಯಲ್ಲ, ಎಷ್ಟು ಭಯಾನಕ ಅವನು. ಮತ್ತೆ ನನ್ನ ಪುಟ್ಟ ಕಂದ, ನಾನು ಅವನನ್ನ ಆ ಕಾಳಿಂಗನಾಗನ ಹತ್ರ ಹೋಗೋದನ್ನ ತಡೆಯೋಕ್ಕಾಗ್ಲಿಲ್ಲ. ಕನಿಷ್ಠ ಪಕ್ಷ ಈ ದಡದ ಮೇಲೆ ಅವನಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀನಿ. ಯಾವಾಗಾದ್ರೂ ನನ್ನ ಕಂದನ್ಗೆ ನನ್ನ ಅವಶ್ಯಕತೆ ಬೀಳಬಹುದು. ನಿಮಗ್ ಗೊತ್ತಿದೆ ಅಲ್ವಾ, ಅವನು ಪ್ರತಿ ಚಿಕ್ಕ ಚಿಕ್ಕ ಕೆಲ್ಸಕ್ಕೂ ನನ್ನ ಕರೀತಿರ್ತಾನೆ. ಯಶೋದೆ ಅಕ್ಕ, ನೀವು ಧೈರ್ಯ ತಗೊಳ್ಳಿ. ನಮ್ ಕೃಷ್ಣನ್ಗೆ ಏನೂ ಆಗಲ್ಲ. ಹಾ ಚಿಕ್ಕಮ್ಮ, ಕೃಷ್ಣ ಎಲ್ಲಿದ್ರು ಖಂಡಿತ ಸುರಕ್ಷಿತವಾಗೇ ಇರ್ತಾನೆ. ಚಿಕ್ಕಮ್ಮ, ಅವ್ನ್ ನನ್ ತಮ್ಮ, ನನ್ ಧೈರ್ಯವಂತ ತಮ್ಮ. ಅಷ್ಟೇ ಅಲ್ಲ ಅತ್ತೆ, ನೀವು ಸುಮ್ನೆ ಚಿಂತೆ ಮಾಡ್ತಿದ್ದೀರಾ. ನನ್ ಗೊಲ್ಲ ಪೂರ್ತಿ ಕ್ಷೇಮವಾಗಿದ್ದಾನೆ. ಅವನು ಕ್ಷೇಮವಾಗಿರೋ ಸಂದೇಶನ ನಮ್ಮೆಲ್ಲರಿಗೂ ಕಳ್ಸಿದ್ದಾನೆ ಅಲ್ವಾ ಮಾವ? ಕಳ್ಸಿದಾನಲ್ವಾ? ಹಾ ಯಶೋದೆ, ಕೃಷ್ಣ ತನ್ನ ಕ್ಷೇಮ ಮತ್ತೆ ಬೇಗ ಬರ್ತೀನಿ ಅಂತ ಸಂದೇಶ ಕಳಿಸಿದ್ದಾನೆ. ಹಾಗಾಗಿ ಚಿಂತೆ ಬಿಟ್ಬಿಡು. ಅದನ್ನೆಲ್ಲ ಬಿಟ್ಟು ಇನ್ನೊಂದು ವಿಷಯ ಇದೆ. ನನ್ ಕೃಷ್ಣ ಯಮುನೆ ಒಳಗಡೆ ಹೋದಾಗಿಂದ ಕಾಳಿಂಗ ಇನ್ನೂ ಹೊರಗಡೆನೇ ಬಂದಿಲ್ಲ. ರಾಧೆ ಹೇಳ್ತಿರೋ ಮಾತು ಪೂರ್ತಿ ಸತ್ಯಾನಂದಣ್ಣ. ನಮ್ಮ ಕೃಷ್ಣ ಯಮುನೆ ಒಳಗಡೆ ಹೋದಾಗ್ನಿಂದ ಕಾಳಿಂಗ ಹೊರಗಡೆನೂ ಬಂದಿಲ್ಲ, ಮತ್ತೆ ಯಮುನೆನೂ ಶಾಂತವಾಗಿದ್ದಾಳೆ. ಹಾ ಯಶೋದೆ ಅದ್ಗೆ, ಕೃಷ್ಣ ಮೊದಲು ಎಷ್ಟೋ ರಾಕ್ಷಸರನ್ನ ಸಾಯಿಸಿದಾನೆ. ಹಾಗೆ ಯಮುನೆ ಒಳಗಡೆ ಅವನು ಕಾಳಿಂಗನಾಗನ್ಗೂ ಒಂದು ಗತಿ ಕಾಣಿಸಿರ್ಬೋದು. ಹಾಗಾಗಿ ಕಾಳಿಂಗ ಹೊರಗೆ ಬಂದಿಲ್ಲ. ಜೊತೆಗೆ ಯಮುನೆಯಲ್ಲೂ ಏನೂ ಅವಘಡ ಆಗ್ತಿಲ್ಲ. ನೋಡಿ ಯಮುನೆ ಎಷ್ಟು ಶಾಂತವಾಗಿದ್ದಾಳೆ ಅಂತ. ವೃಷಭಾನವ್ರು ನಿಜಾನೇ ಹೇಳ್ತಾ ಇದ್ದಾರೆ, ಇದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಹೀಗೂ ಆಗಿರ್ಬೋದು. ಹೇಗೂ ನಮ್ಮ ಕೃಷ್ಣ ವೀರನೂ ಹೌದು, ಬುದ್ಧಿವಂತನೂ ಹೌದು. ಎಂಥ ಜನ ನೀವು! ನನ್ನ ಕಂದನ ವೀರ, ಬುದ್ಧಿವಂತ ಅಂತ ಕರಿತಿದ್ದೀರಾ, ಆದ್ರೆ ಯಾರು ಇದನ್ನ ಯೋಚಿಸ್ತಿಲ್ಲ. ಅವ್ ನೀರೊಳಗೆ ಹೋಗಿ ಎಷ್ಟು ಸಮಯ ಕಳೆದು ಹೋಗಿದೆ. ನೀರ್ ಒಳಗಿದ್ರೆ ಎಂಥ ದೊಡ್ಡವರಿಗೂ ಪ್ರಾಣ ಹೋಗುತ್ತೆ, ಉಸಿರು ಕಟ್ಟತ್ತೆ. ಅಂಥದ್ರಲ್ಲಿ ಅವನೊಬ್ಬ ಪುಟ್ಟ ಬಾಲಕ. ಯಶೋದೆ, ಜನರು ಏನೇ ಹೇಳಿದ್ರು ಕೆಟ್ಟ ಭಾವನೆಯಿಂದ ಹೇಳಿಲ್ಲ. ಎಲ್ರಿಗೂ ಪ್ರಾಣ ನಮ್ ಕೃಷ್ಣ. ಅದೆಷ್ಟು ಪ್ರೀತಿನೋ ನಿಮ್ಗೆಲ್ಲ. ಈಗ್ಲೇ ನಾನೇ ಕಣ್ಣಾರೆ ನೋಡಿದ್ನಲ್ಲ. ನಂದರಾಜ, ಇನ್ನು ನೀವು ಅಥವಾ ಇನ್ಯಾರೋ ಈ ತಾಯಿ ಮಗನ್ ಮಧ್ಯೆ ಬರೋ ಹಾಗಿಲ್ಲ. ಅವನ್ ತಂದೆ ಹತ್ರ ಅಲ್ಲ, ಬದಲಾಗಿ ಆ ಪರಮಪಿತ ಪರಮೇಶ್ವರನ ಹತ್ರ ನನ್ನ ಪುತ್ರನಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಹೇ ಪರಮೇಶ್ವರ, ನಾನು ಯಶೋದೆ ಪಂಚತತ್ವಗಳನ್ನು ಸಾಕ್ಷಿಯಾಗಿರಿಸಿ ಈ ಸಂಕಲ್ಪ ಮಾಡ್ತಿದ್ದೀನಿ. ಎಲ್ಲಿವರೆಗೂ ನನ್ನ ಪುತ್ರ ಕ್ಷೇಮವಾಗಿ ನನ್ನ ಹತ್ರ ಬರೋದಿಲ್ವೋ, ನಾನು ಅನ್ನದ ಒಂದು ಕಾಳು ಮತ್ತು ನೀರಿನ ಒಂದು ಹನಿನೂ ಸ್ವೀಕರಿಸೋದಿಲ್ಲ. ನಾನೊಬ್ಳೇನೆ ಈ ಭೂಮಿಯ ಗರ್ಭದಿಂದ ನೀರನ್ನ ಮೇಲೆತ್ತಿ ಪರ್ವತದ ನೆತ್ತಿ ಮೇಲೆ ಸ್ಥಾಪನೆ ಮಾಡಿರೋ ಶಿವಲಿಂಗಕ್ಕೆ 101 ಸಾರಿ ಅಭಿಷೇಕ ಮಾಡ್ತೀನಿ. ಹೇ ದೇವಾದಿದೇವ ಮಹಾದೇವ, ನನ್ನ ಪುತ್ರನ ಮೇಲೆ ಬರ್ತಿರೋ ಅಪಾಯದಿಂದ ಅವನನ್ನ ರಕ್ಷಣೆ ಮಾಡಿ, ರಕ್ಷಣೆ ಮಾಡಿ ಪ್ರಭು, ಅವನ ರಕ್ಷಣೆ ಮಾಡಿ. ಈ
ಕತೆ ಶುರು ಮಾಡ್ಲಾ? ಹಾ, ಮಾಡು. ತುಂಬಾ ವರ್ಷದಿಂದ ಭೃಗು ಮಹರ್ಷಿ ಪತ್ನಿ ಪುಲೋಮ ಅವರಿಗಾಗಿ ಅವನ ಕಾರ್ಯಕ್ಕೆ ಸಿದ್ಧತೆ ಮಾಡ್ತಾ ದೇವಿ? ಹಾಡಾಡ್ತಾ ಕೂತಿದ್ರು. ಸ್ವಾಮಿ, ನೀ ಕೂತ್ಕೋ. ನಾನು ನದಿಲಿ ಸ್ನಾನ ಮಾಡಿ ಬರ್ತೀನಿ. ಭೃಗು ಋಷಿ ಹೋದ್ಮೇಲೆ ಆ ದಾರಿಲೇ ಹೋಗ್ತಾ ಇದ್ದ ರಾಕ್ಷಸ ಮಾತೆ ಪುಲೋಮ ಹಾಡ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡು ಆಶ್ಚರ್ಯ ಪಡ್ತಾನೆ. ಈ ಹೆಂಗ್ಸ್ ಯಾರು? ಈ ನಿರ್ಜನ ಕಾಡಲ್ಲಿ ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾಳಲ್ಲ, ಇವಳು ಯಾರು ಅಂತ ನೋಡ್ಲೇಬೇಕು. ಮಾತೆ ಪುಲೋಮ ಮುಖ ನೋಡೋದಿಕ್ಕಾಗಿ ಒಂದ್ ದೂರದಿಂದ ಕಲ್ಲೆಸಿತಾನೆ. ಅವ್ರ ಮುಖ ನೋಡಿದ್ಮೇಲೆ ರಾಕ್ಷಸಂಗೆ ಹಿಂದೆ ನಡೆದಿದ್ದು ಒಂದ್ ಘಟನೆ ನೆನಪಾಗುತ್ತೆ. ಹಸಿರು ತುಂಬಿದವನ ಅದುವೇ ಬೃಂದ. ಹಿಂದೆ ಮಾತೆ ಪುಲೋಮ ತನ್ನ ಬಾಲ್ಯದಲ್ಲಿ ತಿಳಿದೆ ಮಣ್ ತಿಂತ ಇದ್ದಾಗ ಅವ್ರ ತಂದೆ ಅವ್ರಿಗೆ ಬೈತಿದ್ರು. ನಿಲ್ಸೋ! ಮಾತೆ ಪುಲೋಮರಿಗೆ ಬುದ್ಧಿ ಕಲ್ಸೋಕೆ ತಂದೆ ಪುತ್ರಿಗೆ, ನೀನ್ ಹೀಗ್ ಹೇಳಿದ್ರೆ ಕೇಳಲ್ಲ. ಪ್ರತಿದಿನ ಮಣ್ ತಿಂತೀಯಲ್ಲ, ಹೀಗ್ ಮಾಡಿದ್ರೆ ಆ ನದಿ ಆಚೆ ಇರೋ ರಾಕ್ಷಸನ್ಗೆ ನಿನ್ನ ಕೊಟ್ಬಿಡ್ತೀನಿ. ಅವನೇ ನಿಲ್ಲಿಸ್ತಾನೆ ನಿನ್ ಮಣ್ ತಿನ್ನೋ ಬುದ್ಧಿನ. ಇವಳು ಅವಳೇ ಅಲ್ವಾ? ಇವಳು ಚಿಕ್ಕವಳಿದ್ದಾಗ ಇವಳನ್ನ ನನಗ್ ಕೊಡ್ತೀನಿ ಅಂತ ಇವಳು ತಂದೆ ಮಾತು ಕೊಟ್ಟಿದ್ನಲ್ಲ. ಆದ್ರೆ ಇವಳು ಇಲ್ಲಿದ್ದಾಳೆ. ಇವಳು ಬೇರೆಯವ್ರನ್ನ ಮದುವೆ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಮಿ ಶುಭಗೆ ತ್ವಂ ಜೀವ ಶರದಸ್ತಮಂ. ಆವಾಗ ನಾನು ಏನು ಮಾಡಕ್ಕಾಗ್ಲಿಲ್ಲ, ಆದ್ರೆ ಈಗ ನಾನ್ ಸುಮ್ನಿರಲ್ಲ. ಅಜ್ಞಾನದಿಂದ ರಾಕ್ಷಸ ಋಷಿ ಮಾತನ್ನೇ ಸತ್ಯ ಅಂತ ನಂಬಿ ಮಾತೆ ಪುಲೋಮನ್ ಮೇಲೆ ತನ್ನ ಅಧಿಕಾರ ಸಾಧಿಸೋಕ್ ನೋಡ್ತಾ. ಅಗ್ನಿದೇವ, ನೀನೇ ಸಾಕ್ಷಿ. ಇವಳು ಯಾರಿಗೆ ಸೇರ್ಬೇಕು ನೀನೇ ಹೇಳು. ಈ ಬಾಲ್ಯಾವಸ್ಥೆ ಘಟನೆ ಜೊತೆ ಪುಲೋಮ ವಿವಾಹದಲ್ಲೂ ಅಗ್ನಿ ಸಾಕ್ಷಿಯಾಗಿದ್ದ. ಆ ಸಮಯದಲ್ಲಿ ಮಾತೆ ಪುಲೋಮ ಮೇಲೆ ಅಧಿಕಾರ ಯಾರದ್ದು ಅಂತ ರಾಕ್ಷಸ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಿಕ್ಕೆ ಅಗ್ನಿ ಹೇಳು. ಅಗ್ನಿ ನೀನೇ ಹೇಳು. ಅಗ್ನಿ ಯಾವ ತೀರ್ಮಾನ ಮಾಡ್ದ? ಅವನೇನಾದ್ರೂ ಸ್ತ್ರೀನ ರಾಕ್ಷಸಂಗೆ ಕೊಟ್ಬಿಟ್ನಾ, ಇಲ್ಲ ಭೃಗು ಮುನಿಗೆ ಕೊಟ್ನಾ? ನೀನ್ ಹೇಳು, ನಿನ್ ಪ್ರಕಾರ ಏನ್ ಮಾಡಿರ್ತಾನೆ ಅಗ್ನಿದೇವ? ಯಾರದ್ದು ನೆರಳು ಯಾರಿರ್ಬೋದಲ್ಲಿ? ನಾನ್ ಹೇಗೆ ಹೇಳಕ್ಕಾಗುತ್ತೆ ಕೃಷ್ಣ, ನೀನೇ ಹೇಳು. ಏನಾಯ್ತು? ಯಾರೋ ಬರ್ತಿದ್ದಾರೆ. ಕೃಷ್ಣ, ಅವರೆಲ್ಲ ಬರ್ತಿದ್ದಾರೆ. ನಿಲ್ಲು, ಓಡೋಗ್ಬೇಡ. ನನ್ನಮ್ಮ ಹೇಳ್ತಾಳೆ, ಯಾವ ಮೋಡ ಸತ್ ಮಾಡುತ್ತೋ ಅದು ಮಳೆ ಸುರಿಸೋದಿಲ್ಲ. ಅಲ್ಲಿ ಹೋಗು, ಅಲ್ಲೇ ಬಚ್ಚಿಡ್ಕೋ. ಏನಾಯ್ತು ಮಾಯಾಸುರ? ಯಾರ ಭಯಕ್ಕೋಸ್ಕರ ನಿನ್ ಸೈನಿಕರ ಜೊತೆ ಬಂದಿದೆ ಹೇಳು? ಮಾಯಾಸುರಂಗೆ ಭಯ ಆಗಲ್ಲ ಮಾಯಾವಿ ಬಾಲಕ, ಬದ್ಲಿಗೆ ಭಯ ಹುಟ್ಟಿಸ್ತಾನೆ. ಈ ಎಲ್ಲಾ ಸೈನಿಕರು ನಿಮ್ಮಿಬ್ರನ್ನ ಕರ್ಕೊಂಡು ಹೋಗೋಕ್ ಬಂದಿದ್ದಾರೆ. ಹೌದಾ? ಇಬ್ರು ಬಾಲಕರನ್ನ ಕರ್ಕೊಂಡು ಹೋಗಿದ್ದಕ್ಕೆ ಇಷ್ಟೊಂದು ಸೈನಿಕರ? ನನ್ ಗೊತ್ತಿತ್ತು ನೀನ್ ದುರ್ಬಲ ಆಗಿದ್ಯಾ ಮಾಯಾಸುರ. ನನ್ನ ಬಲದ ಬಗ್ಗೆ ನಿನ್ಗೆ ಬೇಗ ಗೊತ್ತಾಗುತ್ತೆ. ನಿನ್ನ ಆದಷ್ಟು ಬೇಗ ನಾಗರಾಜ ಕಾಳಿಂಗನ ಹತ್ರ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ನೀನು ಸೈನಿಕರ ಜೊತೆ ಬಂದಿದ್ದು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗೋದಿಕ್ಕ? ತುಂಬಾ ಬೇಗ ನಿನ್ನ ಇಲ್ಲಿಂದ ಹಿಡ್ಕೊಂಡು ಹೋಗ್ತೀನಿ. ನಾನೇನಾದ್ರೂ ಬರ್ಲಿಲ್ಲ ಅಂದ್ರೆ? ಆಗ ಹೇಳ್ಕೊಂಡ್ ಕರ್ಕೊಂಡು ಹೋಗ್ತೀನಿ ನಿನ್ನ. ಬ್ರಹ್ಮದೇವನ್ಗೆ ಮಾತು ಕೊಟ್ಟಿದ್ದಕ್ಕೆ ನಾನೇನು ಮಾಡಕ್ಕಾಗ್ತಿಲ್ಲ ಮಾಯಾಸುರ. ಆದ್ರೆ ನೀನ್ ಈ ಕೆಟ್ಟ ಬುದ್ಧಿ ಬಿಡ್ತಿದ್ರೆ ನಾನ್ ಬೇರೆ ಏನಾದ್ರೂ ಮಾಡ್ಲೇಬೇಕಾಗುತ್ತೆ. ಮಾಯಾವಿ ಬಾಲಕ, ಬರ್ತೀಯಾ ಅಥವಾ ನನ್ನ ಬಲ ಪ್ರಯೋಗ ಮಾಡಿ ಕರ್ಕೊಂಡು ಹೋಗ್ಲಾ? ಬಲದ ಬಗ್ಗೆ ನಿಂಗೆ ತುಂಬಾ ಅಹಂಕಾರ ಇದೆಯಲ್ಲ.
ಹೇಗೆ ನಿನ್ ಮಾಯೆ ಅಹಂಕಾರ ಚೂರಾಯ್ತು ಹಾಗೆ ನಿನ್ನ ಬಲದ ಅಹಂಕಾರನು ಚೂರಾಗುತ್ತೆ. ನಿನಗ್ ಸಾಧ್ಯ ಆದ್ರೆ ಕರ್ಕೊಂಡು ಹೋಗು. ಮೊದ್ಲು ನನ್ನ ಹಿಡಿ ನೋಡೋಣ. ಸೈನಿಕರೇ, ಹಿಡೀರಿ ಇಬ್ರನ್ನು. ಸೈನಿಕರೇ, ಹಿಡ್ಕೊಂಬನ್ನಿ ಇವನ್ನ. ಯಾಕೆ ನಿಂತ್ಬಿಟ್ರಿ? ಹಿಡ್ದಾಕಿ ಇವನನ್ನ. ಕ್ಷಮಿಸಿ ಮಹಾರಾಜ, ಯಾರನ್ನ ಅಂತ ಹಿಡಿಯೋದು? ಇವನು ಒಬ್ನೇ ಇದ್ನಲ್ಲ, ಆದ್ರೆ ಇಷ್ಟೆಲ್ಲ ಹೇಗಾದ? ಇವನು ಮಾಯಾವಿ ಹುಡುಗ. ಈಗ ಆಡಿದಾನೆ, ಇವನ್ನ ಹಿಡಿಯೋಷ್ಟರಲ್ಲಿ 100 ಆಗ್ಬೋದು. ಇವನು ಇಷ್ಟು ಚಿಕ್ಕ ಹುಡುಗ, ಆದ್ರೂ ದೊಡ್ಡ ಮಾಯಾವಿ. ಯಾರಿವನು? ಏನಾಯ್ತು ಸೈನಿಕರೇ? ಒಬ್ಬ ಚಿಕ್ಕ ಬಾಲಕಂಗೆ ಇಷ್ಟೊಂದು ಹೆದರ್ಕೊಂಡ್ರ? ಯಾಕಷ್ಟು ಭಯ ಆಯ್ತಾ? ಆಕ್ರಮಣ! ನಮೋ ಭಗವತೆ ವಾಸುದೇವಾಯ ನಮಃ. ನಮೋ ಭಗವತೆ ವಾಸುದೇವಾಯ ನಮಃ. ಯಾಕೆ ಮಹೇಶ್ವರ, ನೀನ್ ಬರೋದಿಲ್ವಾ? ಬಾ 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 ಬಾ. ಇಲ್ಲ. ಅಯ್ಯೋ ನಿಂತ್ಕೋ ಮಹೇಶ್ವರ, ಮಹೇಶ್ವರ ನಿಂತ್ಕೋ. ಮಹೇಶ್ವರ, ಅಹಂಕಾರ ಮತ್ತೆ ಬಲನೇ ಯಾವಾಗ್ಲೂ ವಿನಾಶಕ್ಕೆ ಕಾರಣ. ನಿನ್ ಪ್ರೀತಿಯಿಂದ ಕರ್ತಿದ್ರಿ, ಆಗ ನಾನ್ ನಿನ್ ಜೊತೆ ಬರ್ತಿದ್ದೆ. ಜೊತೆಗೆ ನಿನ್ ಸೈನಿಕರಿಗೆ ಈ ದುರ್ಗತಿ ಬರ್ತಿರ್ಲಿಲ್ಲ. ಸರಿ, ಮತ್ತೆ ಈಗ ನಾನು ಪ್ರೀತಿಯಿಂದ ಕರಿತೀನಿ. ಪಾರಸ, ನೀನ್ ಬರ್ತೀಯ ನನ್ ಜೊತೆ? ಮಹೇಶ್ವರ, ನನ್ನ ಬಂಸಿ ಕರ್ಕೊಂಡೋಗೋ ನಿರ್ಧಾರ ನಿಂದಲ್ಲ, ಬದಲಿಗೆ ನಂದು. ಹಾಗಾಗಿ ಖಂಡಿತ ಬರ್ತೀನಿ. ಹೇಗೆ ನಿನ್ಗೆ ನಿನ್ ಪಾಪದಿಂದ ಮುಕ್ತಿ ಪಡೆಯೋ ಅವಕಾಶ ಸಿಕ್ಕಿದ್ಯೋ ಹಾಗೆ ಕಾಳಿಂಗಂಗೂ ಅವನ್ ಪಾಪ ಕಡಿಮೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ಲೇಬೇಕು. ಪಾರಸ, ಮಹೇಶ್ವರ, ನೀನ್ ನಿನ್ ಕೆಲ್ಸ ಮಾಡು. ಹೇ ಪರಮೇಶ್ವರ, ನಾನು ಯಶೋದೆ ಈ ಸಂಕಲ್ಪ ಮಾಡ್ತಿದ್ದೀನಿ. ಎಲ್ಲಿವರೆಗೂ ನನ್ನ ಪುತ್ರ ಕ್ಷೇಮವಾಗಿ ನನ್ನ ಹತ್ರ ಬರೋದಿಲ್ವೋ, ನಾನೊಬ್ಳೇನೆ ಈ ಭೂಮಿಯ ಗರ್ಭದಿಂದ ನೀರನ್ನ ಮೇಲೆತ್ತಿ ಪರ್ವತದ ನೆತ್ತಿ ಮೇಲೆ ಸ್ಥಾಪನೆ ಮಾಡಿರೋ ಶಿವಲಿಂಗಕ್ಕೆ 101 ಸಾರಿ ಅಭಿಷೇಕ ಮಾಡ್ತೀನಿ. ಹೇ ಮಹಾದೇವ, ನಾನು ಈ ಘಟನೆ ಅಂತ್ಯನ ಸಂಯಮ ಮತ್ತು ಧೈರ್ಯದಿಂದ ಮಾಡಕ್ ಬಯಸ್ತೀನಿ. ಯಾಕಂದ್ರೆ ಮುಂದೆ ಬರೋ ದಿನದಲ್ಲಿ ಯಾವ ರೀತಿಯ ಲೋಪ ಕೂಡ ಇರಬಾರ್ದು.